ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಭಾಗಗಳತ್ತ ಒಂದಲ್ಲ ಒಂದು ಇತಿಹಾಸಗಳನ್ನ ತಾವು ಕೇಳ್ತಾ ಬರ್ತಾ ಇರ್ತೀವಿ. ಹಾಗೆ ಮಂಗಳೂರು ಜಿಲ್ಲೆಯ ಒಂದು ಧರ್ಮಸ್ಥಳ ಅಂತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಉಜಿರೆ ಗ್ರಾಮ ಪಂಚಾಯತಿ ತಾವೆಲ್ಲರೂ ಕೂಡ ಕೇಳಿರ್ಬೋದು, ನೋಡಿರ್ಬೋದು. ಈ ಒಂದು ಉಜಿರೆ ಮಾಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯಗಳಾಗಿರ್ಬೋದು, ಇಲ್ಲಿನ ಒಂದು ವಿಶೇಷತೆ, ಈ ಒಂದು ಮಾದರಿ ಕೆಲಸಗಳ ಬಗ್ಗೆ ಏನಂತಂದ್ರೆ ನಾವು ಸಂದರ್ಶನದ ಮೂಲಕ ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಉಜಿರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಂದರ್ಶನಕ್ಕೆ ನಾವು ಬಂದಿದ್ವಿ. ಮೊದಲನೇದಾಗಿ ಅಧ್ಯಕ್ಷರನ್ನ ಈ ಒಂದು ಸಂದರ್ಶನಕ್ಕೆ ಸ್ವಾಗತ ಬಯಸೋಣ. ತಮಗೆ ಈ ವಿಶೇಷ ಸಂದರ್ಶನಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೀನಿ. ಧನ್ಯವಾದಗಳು. ನಾನು ಹೇಳ್ಕೊಡ್ತಕ್ಕಂಥ ಪರಿಚಯ ಏನಲ್ಲ, ಆದ್ರೆ ನಿಮ್ಮ ಪರಿಚಯ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು. ನನ್ನ ಹೆಸರು ಉಷಾ ಕಿರಣ್ ಕಾರಂತ್ ಅಂತ. ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಪ್ರಥಮ ಬಾರಿಗೆ ಅಧಿಕಾರವನ್ನ ತಗೊಂಡಿದ್ದೇನೆ. 4 ವರ್ಷ ಆಯಿತು ಗ್ರಾಮ ಪಂಚಾಯತ್ ಸದಸ್ಯರಾಗಿ. ಮತ್ತು ಎರಡನೇ ಅವಧಿಗೆ, ಈ ಆಡಳಿತ ಮಂಡಳಿಯ ಎರಡನೇ ಅವಧಿಗೆ 2.5 ವರ್ಷದ ಅವಧಿಗೆ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ತಾವು ಅಧ್ಯಕ್ಷರಾಗ್ತಿನ ಮುಂಚೆ ಏನು ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಚುನಾವಣೆ ಸ್ಪರ್ಧೆ ಮಾಡಿದ್ರಿ? ಈ ಸೇವೆ ಅಂತಕ್ಕಂಥದ್ದು ಹೇಗೆ ಆಯ್ಕೆ ಮಾಡ್ಕೊಂಡು? ಖಂಡಿತವಾಗ್ಲೂ ನಾನೊಂದು ಸಮಾಜ ಸೇವೆ ಅನ್ನೋ ರೂಪದಲ್ಲಿ ರಾಜಕೀಯ ಅಂದ್ರೆ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಇಷ್ಟದಲ್ಲಿ ರಾಜಕೀಯಕ್ಕೆ ಬಂದಿದ್ದೇನೆ. ಪಂಚಾಯತ್ ಸದಸ್ಯರಾಗಿ ಯಾಕೆ ಆಯ್ಕೆ ಆಗ್ಬೇಕಂತ ಹೇಳಿದ್ರೆ ಅಂದ್ರೆ ಜನರೊಟ್ಟಿಗೆ ನಾವು ಮೂಲತಃವಾಗಿ ಕಮ್ಯುನಿಕೇಶನ್ ಇರ್ತದೆ ನಮಗೆ ಅಂತ, ಆ ಒಂದು ನಿಟ್ಟಿನಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇನೆ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ಪ್ರಥಮ ಬಾರಿಗೆ ಒಂದು ಕೆಲಸ ಮಾಡ್ಬೇಕು ನಾನಂತ ಕೈಗೊಂಡಂತ ಒಂದು ವಿಚಾರ, ಯೋಜನೆ ಅಂತಂದ್ರೆ ಯಾವುದು? ಒಂದು ಕೆಲಸ ಅಂತ ಹೇಳಿದ್ರೆ ಜನರುಗಳಿಗೆ ಅನೇಕ ಬೇಡಿಕೆಗಳಿರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ವಾರ್ಡಿನ ನಿವಾಸಿಗಳಿಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಗಳು ಬೇಕಿರ್ತದೆ. ಮತ್ತು ಇಲ್ಲಿ ಪಂಚಾಯಿತಿಯಲ್ಲಿ ಕೆಲಸಗಳನ್ನು ಕೂಡ ಮಾಡಿಕೊಡ್ಲಿಕ್ಕೆ ಇರ್ತದೆ. ಅಂದ್ರೆ ಈಗ ಹೆಚ್ಚಿನ ಕೆಲಸಗಳನ್ನು ಅವರೇ ಬಂದು ಮಾಡಿಕೊಳ್ತಾರೆ. ಆದರೆ ಒಂದು ಲೈಟ್ ಹೋದಾಗ, ಅಥವಾ ಒಂದು ನೀರಿನ ಸಮಸ್ಯೆ ಬಂದಾಗ, ಅಥವಾ ಇನ್ಯಾವುದೋ ಒಂದು ಇನ್ನಿತರ ಇಲಾಖೆಗಳನ್ನು ಸಂಪರ್ಕಿಸಬೇಕಾದಾಗ ಅವರಿಗೆ ಮೂಲತಃ ಬೇಕಾಗಿರುವಂತದ್ದು ಗ್ರಾಮ ಪಂಚಾಯತ್ ಸದಸ್ಯರು ಅವರ ಮನೆ ಹತ್ರದವರೇ ಆಗಿರ್ತಾರೆ, ಅವರ ವಾರ್ಡಿನ ನಿವಾಸಿಗಳಾಗಿರ್ತಾರೆ. ಆಗ ಅವರಿಗೆ ನಮ್ಮ ಅವಶ್ಯಕತೆ ಇರ್ತದೆ. ಬೇಸಿಕಲಿ ನಾನು ಮೂಲವಾಗಿ ಅದನ್ನು ಈಡೇರಿಸಲಿಕ್ಕೋಸ್ಕರ ಅವರ ಸೇವೆಯನ್ನು ಕೂಡ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ಬಂದಿದ್ದೇನೆ. ಪ್ರಥಮ ಬಾರಿಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿಕೊಂಡಾಗ ತಮ್ಗೆ ಏನೆಲ್ಲ ಸವಾಲುಗಳನ್ನಾಗಿ ತಮ್ಗೆ ಎದುರಾಯ್ತು? ಯಾವೆಲ್ಲ ಸವಾಲುಗಳನ್ನ ಎದುರಿಸಿ ಇವತ್ತು ಅಧ್ಯಕ್ಷ ಸ್ಥಾನ ಮುಂದುವರಿಸಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ವಿ? ಅಂದ್ರೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಅನೇಕ ಸವಾಲುಗಳ ಜೊತೆಗೆ ಈ ಪ್ರಥಮ ಬಾರಿಗೆ ನಾನು ಅಂದ್ರೆ ಅಧ್ಯಕ್ಷ ಆದಾಗ ನಮ್ಮ ಮೀಸಲಾತಿಯಿಂದಾಗಿ ಪಂಚಾಯಿತಿಯಲ್ಲಿ ನಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕುವುದಂದ್ರೆ ಅಷ್ಟು ಸುಲಭ ಇಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಏನು ಸಿಗುವುದಿಲ್ಲ. ಮೊದಲನೇ ಬಾರಿಗೆ ಸಿಕ್ಕಿದಾಗ ನನಗೆ ಅನೇಕ ಉದ್ದೇಶಗಳು ಇತ್ತು ಮತ್ತು ಅನೇಕ ಕನಸುಗಳಿತ್ತು. ಜನರಿಗೆ ನಾವು ಮ್ಯಾಕ್ಸಿಮಮ್ ಏನು ನನ್ನ ಗ್ರಾಮಕ್ಕೆ ಏನು ನಾನು ಅವರಿಗೆ ಕೊಡುಗೆಗಳನ್ನು ನೀಡಬಹುದು, ಅವರ ಕೆಲಸಗಳನ್ನ ಮಾಡಬಹುದು, ಆ ನಿಟ್ಟಿನ ಉದ್ದೇಶದಲ್ಲಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಬಂದಿದ್ದೇನೆ. ನಿಮ್ಮ ಉಜಿರೆ ಅಂದ ತಕ್ಷಣ ಒಂದು ಧಾರ್ಮಿಕ ಒಂದು ಸ್ಥಳ, ಪುಣ್ಯಕ್ಷೇತ್ರದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಉಜಿರೆ. ಈ ಉಜಿರೆಯ ವಿಶೇಷತೆ, ಧಾರ್ಮಿಕತೆ ವಿಚಾರ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಕೂಡ ಒಂದು ಧಾರ್ಮಿಕ, ಎಲ್ಲಿ ನೋಡಿದ್ರು ನಮ್ಮದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿದೆ ನಮ್ಮ ದಕ್ಷಿಣ ಕನ್ನಡವೇ. ಅದರಲ್ಲಿ ಉಜಿರೆಯಲ್ಲಿ ಕೂಡ ನಾವು ಧರ್ಮಸ್ಥಳಕ್ಕೆ ತುಂಬಾ ಹತ್ರ ಇದ್ದೇವೆ. 9 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಮಂಜುನಾಥನ ನೆಲೆ ಇದೆ ನಮ್ಗೆ. ಅದರ ಜೊತೆಗೆ ಇಲ್ಲಿ ಉಜಿರೆಯಲ್ಲಿ ನಮ್ಮದೇ ಆದ ಮೂಲ ದೇವರಿದ್ದಾರೆ, ಜನಾರ್ದನ ಸ್ವಾಮಿ ದೇವರು ಇದ್ದಾರೆ. ಈ ಧಾರ್ಮಿಕ ಕೇಂದ್ರದ ಜೊತೆಗೆ ನಾವು ಇಲ್ಲಿ ಉಜಿರೆ ಅನ್ನೋದು ಒಂದು ವಿದ್ಯಾ ಕೇಂದ್ರವಾಗಿ ಕೂಡ ಗುರುತಿಸಿಕೊಂಡಿದೆ. ಇಲ್ಲಿ ಅನೇಕ ಕಾಲೇಜುಗಳಿದ್ದಾವೆ, ಹೈಸ್ಕೂಲು ಇದೆ, ಪ್ರೈಮರಿ ಇದೆ. ಅದರ ಜೊತೆಗೆ 2-3 ಒಳ್ಳೆಯ ಖಾಸಗಿ ಆಸ್ಪತ್ರೆಗಳು ಇದ್ದಾವೆ. ಅದರ ನಿಟ್ಟಿನಲ್ಲಿ ಇದು ನಮ್ಮದು ಉಜಿರೆ ಒಂದು ಜಂಕ್ಷನ್ ಆಗಿದೆ. ಅಂದ್ರೆ ಎಲ್ಲ ಕಡೆಗೂ ಇಲ್ಲಿ ಇದು ಜಂಕ್ಷನ್ ಆದ ಕಾರಣ ಅತ್ಯಂತ ದೊಡ್ಡ ಸಿಟಿ ಆಗಿದೆ ಉಜಿರೆ ಜಿಲ್ಲೆಗೆ. ಹೌದು, ಇಲ್ಲಿ ಇಳಿದುಕೊಂಡೇ ಅನೇಕ ಪ್ರವಾಸಿಗರಾಗಿರಬಹುದು ಮಂಗಳೂರು ಹೋಗ್ತಾರೆ, ಚಿಕ್ಕಮಂಗ್ಳೂರು ಹೋಗ್ತಾರೆ, ಧರ್ಮಸ್ಥಳ ರೋಡಿಗೆ ಹೋಗ್ತಾರೆ. ಇದೊಂದು ಕನೆಕ್ಷನ್ ಆಗಿದೆ. ಹೌದು, ಹೋಗ್ಬೋದು. ಎಲ್ಲ ಕಡೆ ಧರ್ಮಸ್ಥಳಕ್ಕೂ ಹೋಗ್ಬೋದು. ಹೌದು, ಈ ಒಂದು ಜಂಕ್ಷನ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು ಡೆವಲಪ್ಮೆಂಟ್ ಕಾರ್ಯಗಳು ಬಂದ್ರೆ ಒಂದು ರೀತಿಯಲ್ಲಿ ಅನುದಾನನೂ ಕೂಡ ಒಂದ್ ಕಡೆ ಆಗಿದ್ರೆ
ಇಲ್ಲಿ ಆದಾಯ ಸಂಪನ್ಮೂಲನ ಇದ್ ಮಾಡ್ಕೊಂಡು ಹೋಗ್ತೀವಿ ಹೌದು. ಕಮರ್ಷಿಯಲ್ ಆಗಿ. ಅದನ್ನ ಹೇಗೆ ನಿವಾರಣೆ ಮಾಡ್ತೀರಾ ಅಂತ? ಅಂದ್ರೆ ನಮ್ಗೆ ಆದಾಯ ನಮ್ಮದು ತುಂಬಾ ಚೆನ್ನಾಗೇ ಇದೆ. ಆದ್ರೆ ನಮಗೆ ಅಷ್ಟೇ 34 ಜನ ಸದಸ್ಯರುಗಳು ಇದ್ದಾರೆ. ಒಂದು ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ 32 ಜನ ಸದಸ್ಯರು ಇರುವಂತದ್ದು. ಆದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಹೆಚ್ಚಿನದ್ದು ಅಂದ್ರೆ ಇಡೀ ಜಿಲ್ಲೆಗೆ 34 ಜನ ಸದಸ್ಯರಿರುವಂತಹ ಉಜಿರೆ ಗ್ರಾಮ ಪಂಚಾಯಿತಿ ಆಗಿದೆ. ಆದ್ರೆ ನಮ್ಗೆ ಎಷ್ಟು ಸಂಪನ್ಮೂಲ ಬರ್ತದೆ ಅದರಲ್ಲಿ ನಮ್ಗೆ ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ ಇದು ಕಟ್ಟಬೇಕು, ಭಿಕ್ಷುಕರ ನಿಧಿ ಕಟ್ಟಬೇಕು, ಮತ್ತು ಕಾರ್ಮಿಕರ ನಿಧಿ, ಅಂತಹ ಹಲವು ಇದನ್ನ ನಾವು ಟ್ಯಾಕ್ಸ್ಗಳನ್ನ ಪೇ ಮಾಡಬೇಕು. ಅದರ ನಂತರ ನಮಗೆ ಉಳಿಯುವಂತಹ ಅಮೌಂಟ್ ಅನ್ನು ಏನು ನಮಗೆ ಹಣ ಉಳಿತದೆ ಅದನ್ನು ನಾವು ಕ್ರೋಢೀಕರಿಸಿ ನಮ್ಮಲ್ಲಿ 11 ವಾರ್ಡ್ ಇದೆ. 11 ವಾರ್ಡಿನ ಅನುದಾನಗಳಿಗೆ ಅಂದ್ರೆ ಮೂಲಭೂತ ಸೌಕರ್ಯಕ್ಕೆ ನೀರು, ರಸ್ತೆ, ಚರಂಡಿ ಅದು 3 ಮೂಲ ಸೌಕರ್ಯ ಆಗಿದೆ ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ. ಅದಕ್ಕೆ ನಾವು ವಿನಿಯೋಗಿಸ್ತೇವೆ. ಆದರೆ ನಮ್ಮದಿದು ನೋಡುವಾಗ ಪೇಟೆ ಸೈಡ ಇಲ್ಲಿ ನಮಗೆ ಅಭಿವೃದ್ಧಿ ಆಗಿದೆ. ಆದರೆ ನಮ್ಮ ಕೆಲವು ವಾರ್ಡ್ಗಳಿದೆ ಸ್ವಲ್ಪ ಪೇಟೆಯಿಂದ ದೂರ ಇದೆ, 5 ಕಿಲೋಮೀಟರ್ ಅಂತರದಲ್ಲಿ ಇದೆ. ಅಲ್ಲಿ ಹೋಗಿರುವಂತಹ ಒಳ ರಸ್ತೆಗಳು ತುಂಬಾ ಅಂದ್ರೆ ಅದನ್ನ ನಾವು ಇಂಪ್ರೂವ್ ಮಾಡುವಂಥದ್ದು ತುಂಬಾ ಇದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನಮಗೆ ಅನುದಾನಗಳು ಸಾಕಾಗುವುದಿಲ್ಲ.